ಸಮಗ್ರ ಟೈಮ್ಸ್. ಬಾಗಲಕೋಟೆ ಜಿಲ್ಲೆ ಇಳಕಲ್ಲ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕರಡಿ ಗ್ರಾಮದಲ್ಲಿ 2006-2007ನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಡಿಸೆಂಬರ್ 14ರಂದು ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ಗುರು ಮಹಂತ ಸ್ವಾಮಿಗಳು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಕರಡಿ ಮುಖ್ಯೋಪಾಧ್ಯಾಯರು ಹನುಮಪ್ಪ ಚಿತ್ತವಾಡಗಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ RS ಕಾಂಬ್ಳೆ ವಹಿಸಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಜವಾಬ್ದಾರಿಯನ್ನು ವಿನೋದ್ ಕುಮಾರ್ ನಂದಿಕೋಲಮಠ ಮತ್ತು ದೇವು ವಾಲಿಕರ್ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟರು. ಶಿವಕುಮಾರ್ ವಾಲಿಕರ್, ಸವಿತಾ ಪಿ ಗೌಡರ್ ಮತ್ತು ಉಲ್ಲಮ್ಮ ಚೆಲುವಾದಿ ಉಪಸ್ಥಿತರಿದ್ದರು. ಈಗಾಗಲೇ ಬಹುತೇಕ ಇಲ್ಲಿ ಈ ಶಾಲೆಯಲ್ಲಿ ನಡೀತಕ್ಕಂಥ 3ನೇ ಗುರುವಂದನೆ ಕಾರ್ಯಕ್ರಮ ಇದು. 3ನೇ ಸರ್. ಮೊದಲನೇ ಗುರುವಂದನೆ ನೆನಪಿಗೆ ಬರೋದು ಈ ನಾನು ಯಾವಾಗಲೂ ಕರಡಿಗೆ ಬಂದಾಗ ನೆನಪಿಗೆ ಬರ್ತಕ್ಕಂಥದ್ದು ಒಮ್ಮೆ ಬಹಳ ಸಂತೋಷ ಆಗ್ತಿರ್ತು. ಮತ್ತೆ ಮರುಕ್ಷಣ ಹಿಂದೆ ನಮ್ಮ ದಾವಲ್ಂದು ಹೊರಪೇಟೆ ದಾವಲ್ಂದು ದುಃಖ ನನಗೆ ಬಹಳ ಆಗುತ್ತೆ. ಯಾಕಂತಂದ್ರೆ ಆ ಹುಡುಗ ಒಂಥರ ವಜ್ರ ಇದ್ದಂಗೆ, ಅಂಥವನನ್ನ ಸಾವು ಕರ್ಕೊಂಡು ಹೋಗ್ಬಿಡ್ತು. ನಾನಿಲ್ಲಿ ಸೇವೆ ಸಲ್ಲಿಸಿರುವಂತಹ ದಿನಗಳಿಂದ ಟಿಲ್ ಟುಡೇ ಒಂದೇ ಒಂದು ಬಸವಣ್ಣನ ಜಾತ್ರೆ ಮಿಸ್ ಮಾಡಿಲ್ಲ. ಅದಕ್ಕೆ ಕಾರಣ ದಾವಲ್ ಸಾಬ್ ಮತ್ತು ಒಂದು 5-6 ಜನ ಸ್ಟೂಡೆಂಟ್ಸ್ ಜಾತ್ರೆ ಇನ್ನೂ 1 ವಾರ ಇರುವಾಗಲೇ ನನ್ನ ಫೋನ್ ಹಚ್ಚಿ ಹೇಳ್ತಿದ್ರು, ಜಾತ್ರೆ ಸರ ಇಂಥ ತಾರೀಕಿಗೆ ತಪ್ಪಿಸ್ಬಾರ್ದು ಸರ್ ಅಂತೇಳಿ. ನಾನು ಕೂಡ ಅಲ್ಲಿಂದ ಇಲ್ಲಿವರೆಗೂ ಆ ಬಸವಣ್ಣನ ಆಶೀರ್ವಾದನೂ ಏನೋ ಗೊತ್ತಿಲ್ಲ, ಯಾವುದೇ ರೀತಿಯ ಕೆಲಸಗಳಿದ್ರೂ ಕೂಡ ಆ ಎಲ್ಲ ಕೆಲಸಗಳನ್ನ ಬಿಟ್ಟು ಬಸವಣ್ಣನ ಆಶೀರ್ವಾದ ತಗೊಳ್ಳಿಕ್ಕೆ ನಾನು ಈ ಕರಡಿಗೆ ಜಾತ್ರೆ ದಿವಸ ಬಂದೇ ಬರ್ತೀನಿ. ಈ ಗುರುವಂದನೆ ಕಾರ್ಯಕ್ರಮ 3ನೇದ್ದು. ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಎಲ್ಲೋ 1-2-3 ಕೂಡಿ ಸ್ಟಾರ್ಟ್ ಮಾಡಿದ್ರು ಅಂತ ಅನಿಸ್ತೈತಿ. ನಂದಿಕೋಲಮಠ ವಿನೋದ, ವಾಲಿಕರ್ ದೇವಪ್ಪ, ಶಿವು, ಮೃತ್ಯುಂಜಯ ಸ್ವಲ್ಪ ಇವ್ರೇನೋ ಸ್ಟಾರ್ಟ್ ತಗೊಂಡ್ರು ಅಂತ ಅನಿಸ್ತೈತಿ. ಅವರು ಒಮ್ಮೆ ನಾನು ಫೋನ್ ಹಚ್ಚಿದ್ರು, ಸರ್ ಹಿಂಗ ಮಕ್ಕಳ ದಾನಕ್ಕಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ನೀವು ಸಂಸ್ಥೆಯನ್ನ, ಒಂದು ಸ್ಕೂಲನ್ನು ಕಟ್ತಾ ಇದ್ದೀರಿ ಉಚಿತವಾಗಿ. ಈಗ ಬೆಲೆ ಬಾಳುವ ಭೂಮಿಯನ್ನ ಕಳೆದ 2 ವರ್ಷದ ಹಿಂದೆ ನಮ್ಮೂರಿಗೆ ಬಿಟ್ಟುಕೊಟ್ಟರು ಕರಡಿ ಗ್ರಾಮಕ್ಕೆ ಹಿಂಸಾರಿಗೆ. ಅವರಿಗೆ ನಾವು ಹೃದಯಪೂರ್ವಕವಾಗಿ ಕರಡಿ ಗ್ರಾಮದ ವತಿಯಿಂದ, ಶಾಲಾ ಶಿಕ್ಷಣದ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತೇವೆ. ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದಗಳು, ಬ್ರಹ್ಮಾಂಡದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರವು ಎನ್ನ ಲಿಂಗವೇ, ನೀವು ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ.
ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಚಿತ್ತರಗಿ ಪೀಠದ ಒಡೆಯ ನೆನೆದವರ ಮನದೊಳಗಿರ್ತಾನೆ. ನಮ್ಮ ಸ್ಕೂಲ್ ಅಂದ್ರೆ ಸಾಕು, ಆಗಸ್ಟ್ ತಿಂಗಳದ ಒಂದು ಫಂಕ್ಷನ್ ಮಾಡಿದ್ರು ನಮ್ಮ ಅಂಗಡಿ ಸರ್ ಅಜಯ್ ಬರಬೇಕು, ಆಯ್ತಪ್ಪ ಬಂದ್ಯಾ ಅಂತ ಹೇಳಿದ್ರು. ಇವತ್ತು ಬಹುದೂರ ಇದ್ರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಭಕ್ತರು ಬಾ ಅಂದ್ರೆ ಸಾಕು, ಭಕ್ತರ ಮನಸ್ಸಿನ ಆಸೆಯನ್ನು ಈಡೇರಿಸುವುದಕ್ಕಾಗಿ ಎಷ್ಟೇ ಕಾರ್ಯ ಒತ್ತಡಗಳಿದ್ರು ಆ ಕಾರ್ಯೆಲ್ಲ ಒತ್ತಡವನ್ನ ಬಿಟ್ಕೊಟ್ಟು ಬಂದು ನಮ್ಮ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ರಲ್ಲ, ಇದು ನಮ್ಮ ಶಾಲಾ ಶಿಕ್ಷಣದ ಪುಣ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ಮಕ್ಕಳಿಗೆ ಹೆಂಗಿತ್ತು ಅಂದ್ರೆ 419 ಮಕ್ಕಳು, ಆ 419 ಮಕ್ಕಳಿಗೆ ಹೊಳೆ ನೀರು ಬಂದ್ರೆ ಒಂದ್ಸಲ ಸಿಹಿ ಕೊಡೋದು, ಇಲ್ಲದೆ ಇದ್ರ ಬೋರ್ವೆಲ್ ನೀರು ಕುಡಿದು ಸಪ್ಪೆ ನೀರು ಕುಡಿತಿದ್ರು. ಇಂಥ ಸಪ್ಪೆ ನೀರನ್ನು ಕುಡಿಬಾರ್ದು ಅಂತ ತಿಳ್ಕೊಂಡು 2006-7ನೇ ಬ್ಯಾಚಿನವರು ನಮಗೇನು ಒಂದು ಶುದ್ಧ ಕುಡಿಯುವ ನೀರನ್ನು ಕೊಟ್ಟಲ್ಲ, ನಿಮಗೆ ಆ ಚಿತ್ತರಗಿ ಒಡೆಯ ನಮ್ಮ ಕರಡಿ ಬಸವೇಶ್ವರ ಕೂಡಲ ಸಂಗಮನಾಥ ಆಯುಷ್ಯವನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ, ನಿಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯಕತಿ ಅಷ್ಟು ಶುಭ ಆರೈಕೆಯನ್ನು ಅವರೆಲ್ಲ ಮಾಡಲಿ, ನಿಮ್ಮ ಕುಟುಂಬ ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರದ ಕೊಡುಗೆ ಕಡಿಮೆ, ನಮಗೆ ಸ್ಕೂಲಿಗೆ ಸರ್ಕಾರ ಗ್ರಾಂಟ್ ಬರೋದು ಕಡಿಮೆ. ನೀವೆಲ್ಲ ಸ್ವ ಇಚ್ಛೆಯಿಂದ ಮನಸಾರೆ ಬಂದು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳವನ್ನು ಹಾಕಿ ಶುದ್ಧ ಕುಡಿಯುವ ಘಟಕವನ್ನು ಸ್ಥಾಪಿಸಿದ್ರಿ. ಬೆಳಗಿನ 12 ಗಂಟೆಗೆ ಎಲ್ಲಾ ಶಿಕ್ಷಕರನ್ನ ಮದುವೆಯಲ್ಲಿ ಮದುಮಗನನ್ನ ಹೂವಿನ ಹಾಗೆ ಹೇಗೆ ಮರ್ಕೊಂತ ಬರ್ತಾರ ಅಲ್ಲಿಂದ ಎಲ್ಲರನ್ನು ಹೂ ಹಾಕಿಸಿ ಮೆರೆಸಿ ಮಧ್ಯಾಹ್ನದ ಸುಖ ಭೋಜನ, ರೊಟ್ಟಿ, ಹೋಳಿಗೆ, ಉಂಡೆ, ಕರ್ಚಿಕಾಯಿ ಅವನ್ನೆಲ್ಲ, ಅದಕ್ಕೆ ಹೇಳ್ತಾರ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವನ್ನಿದರೆ ಮುಂದೆ ಸಕಲಾರ್ಥ ನೀಯುವ ನಮ್ಮ ಕೂಡಲ ಸಂಗಮ ದೇವ. ದೇವರನ್ನ ಹೊರ ಹುಡ್ಕಂಗಿಲ್ಲ ನಾವು. ದೇವರು ಗುಡಿ ಕಲ್ಲು ಮಣ್ಣು ಅಲ್ಲಿಲ್ಲ. ದೇವರು ಎಲ್ಲಿದನ ಅಂತಂದ್ರೆ ಗುರುವಿನಲ್ಲಿದೆನಾ. ಆ ಗುರುವನ್ನ ಇವತ್ತು ನೀವು ಸಂತೃಪ್ತಪಡಿಸಿದ್ರಿ. ಸ್ವತಃ ಇಲ್ಲಿ ಕಲಿತ ವಿದ್ಯಾರ್ಥಿಗಳೇ ಗುರುಗಳನ್ನು ಸಾಲಾಗಿ ಕುಳ್ಳಿರಿಸಿ ಅವರಿಗೆ ಎಲೆಯನ್ನಿಟ್ಟು, ಅವರಿಗೆ ಹೋಳಿಗೆಯನ್ನಾಕಿ, ಅವರಿಗೆ ಅನ್ನವನ್ನಿಟ್ಟು, ಅವರಿಗೆ ಸಾಂಬಾರು, ಅವರಿಗೆ ಮೊಸರು ಹೆಂಗ್ ಉಣಿಸಿದ್ರಂದ್ರ ಚಿಕ್ಕ ಮಕ್ಕಳು ಕುತ್ಕೊಂಡು ಹೆಂಗ್ ಕುಂತಾರ, ಇವತ್ತೆಲ್ಲ ನಾವು ಶಿಕ್ಷಕರು ಕುತ್ಕೊಂಡು ಊಟ ಮಾಡಿದೀವಿ. ನಿಮ್ಮನ್ನ ಮನಸಾರೆ ಹರಿಸ್ತೀವಿ. ನಿಮಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಲಿ. ಬೆಳಗಿನ 12 ಗಂಟೆಯಿಂದ ಇಲ್ಲಿವರೆಗೆ ನಿರಂತರವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಅಪ್ಪವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಅಪ್ಪವರ ಆಶೀರ್ವಾದ ನಮಗೆಲ್ಲ ಇರಲಿ, ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಸ್ಕೂಲ್ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಮಹಾಂತ ಜೋಳಿಗೆ. ಮಹಾಂತ ಜೋಳಿಗೆ ನಾವು ಯಾವಾಗಲೂ ಇರ್ತೀವಿ ಅಜ್ಜರ. ನಮ್ಮ ಸ್ಕೂಲ್ ಒಳಗೆ ಒಂದು ಫಂಕ್ಷನ್ ಮಾಡೋ ಮುಂದೆ ಮಹಾಂತ ಜೋಳಿಗೆಯನ್ನು ಹಾಕಿ ದುಶ್ಚಟಗಳಿಂದ ದೂರಿರು ಅಂತೇಳಿ ಯಾವಾಗಲೂ ತಮ್ಮ ಆದೇಶವನ್ನ ಪಾಲಿಸ್ತೀರ ಅಜ್ಜರ. ನಮಸ್ತೆ ಅಜ್ಜರ. ಏಕಮ್ಮ ಹೇರುಗಮ್ಮ ನಮ್ಮ ಮಾತೆ ಮಾತಮ್ಮ, ಏಕಮ್ಮ ನಮ್ಮ ಹಾಡೆ ಹಾಡಮ್ಮ. ನಾನು ಹುಟ್ಟಿದ ಈ ಊರು ಮಾತುದಲ್ಲಿ ನಾನವರು